ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮೆಂಡ್ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವಿಡಿಯೋಲಿ ಪ್ರೆಗ್ನೆನ್ಸಿ ನಿಂತಿದೆ ಅಂದರೆ ನಮಗೆ ಇಂಪ್ಲಾಂಟೇಷನ್ ಸಕ್ಸಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇಂಪ್ಲಾಂಟೇಷನ್ ಸಕ್ಸಸ್ ಆಗಿದೆಯಾ, ನಮಗೆ ಪ್ರೆಗ್ನೆಂಟ್ ಆಗಿದೀವ ನಾವು, ನಮಗೆ ನಿಂತಿದೆಯಾ ಗರ್ಭ ಅಂತ ಹೇಗೆ ಗೊತ್ತಾಗುತ್ತೆ, ಯಾವುದು ನಮಗೆ ಬರ್ತಕ್ಕಂಥ ಮೊದಲನೇ ಸಿಂಪ್ಟಮ್ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ನನಗೆ ಗೊತ್ತಿರೋ ಹಾಗೆ ಮೊದಲನೇ ಸಿಂಪ್ಟಮ್ ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಅಂದರೆ ಅದು ಟಯರ್ಡ್ನೆಸ್, ಫ್ಯಾಟಿಗ್ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ನಮಗೆ ಒಂದು ರೀತಿಯ ಟಯರ್ಡ್ನೆಸ್ ಫೀಲ್ ಆಗ್ತಿರುತ್ತೆ ನಮ್ಮಲ್ಲಿ ಪ್ರೆಗ್ನೆಂಟ್ ನಿಂತಿದೆ ಅಂತ ಅಂದಾಗ. ಇದು ಮೋಸ್ಟ್ ಆಫ್ ದ ವುಮೆನ್, ಇದೆಲ್ಲ ಹೆಂಗಸರಿಗೂ ಬರ್ತಕ್ಕಂಥ ಮೊದಲನೇ ಸಿಂಪ್ಟಮ್. ಏನಂದ್ರೆ ನಮಗೆ ಬೇಗ ಟಯರ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ, ನಮಗೆ ಬೇಗ ಟಯರ್ಡ್ ಆಗ್ತಿರ್ತೀವಿ. ಇದೆಲ್ಲ ಬೇಗ ಬರ್ತಕ್ಕಂಥ ಫಸ್ಟೇ ಬರ್ತಕ್ಕಂಥ ಒಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಸಿಂಪ್ಟಮ್ ಅಂದರೆ ಎಲ್ಲರಿಗೂ ಬರಬೇಕು ಅಂತ ಇಲ್ಲ ಸ್ನೇಹಿತರೆ, ಇಲ್ಲಿ ಕೆಲವರಿಗೆ ಬರುತ್ತೆ, ಬಂದರೆ ಇದು ಫಸ್ಟ್ನೇದಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾಕೆ ನಮಗೆ ಟಯರ್ಡ್ ಆಗ್ತಿರುತ್ತೆ ಅಂದರೆ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ ಪ್ರೆಗ್ನೆಂಟ್ ಆದಾಗ. ಸೊ ಹಾಗಾಗಿ ನಮಗೆ ಟಯರ್ಡ್ ಆಗ್ತೀವಿ ನಾವು. ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್, ನಾವು ತೊಗೊಳ್ತಕ್ಕಂಥ ಆಹಾರ ನಮ್ಮ ಬೇಬಿಗೆ, ನಮ್ಮ ಮಗುವಿಗೆ ಕೂಡ ಹೋಗ್ತಾ ಇರುತ್ತೆ. ಸೊ ನ್ಯೂಟ್ರಿಷನ್ ಸಾಕಾಗ್ತಿರಲ್ಲ, ಹಾಗಾಗಿ ಕೂಡ ನಾವು ಟಯರ್ಡ್ ಆಗ್ತಿರ್ತೀವಿ. ಹಾಗೆ ನಮ್ಮಲ್ಲಿ ನಮ್ಮ ಪ್ಲಾಸೆಂಟಾ ಡೆವಲಪ್ ಆಗ್ತಿರುತ್ತೆ, ಯೂಟ್ರಸಲ್ಲಿ ಫೀಟಸ್ ಡೆವಲಪ್ ಆಗ್ತಿರುತ್ತೆ. ಇದೆಲ್ಲ ಗರ್ಭದಲ್ಲಿ ಮಗು ಡೆವಲಪ್ ಆಗಬೇಕಾರೆ ಪ್ಲಾಸೆಂಟಾ ಕೂಡ ಡೆವಲಪ್ ಆಗ್ತಿರುತ್ತೆ. ಇದೆಲ್ಲ ಬೆಳವಣಿಗೆ ಆಗಬೇಕಾರೆ ನಮಗೆ ನಾನು ಹೇಳ್ದಂಗೆ ಹೆಚ್ಚು ನ್ಯೂಟ್ರಿಷನ್ಸ್ ಬೇಕಾಗುತ್ತೆ. ಬಟ್ ನಾವು ತಿಂತಿರ್ತಕ್ಕಂಥ ಆಹಾರ ನಮಗೆ ಸಾಕಾಗ್ತಿಲ್ಲ ಅಂದಾಗ ಬೇಗ ಟಯರ್ಡ್ ಆಗ್ತೀವಿ. ಆ್ಯಂಡ್ ನಮಗೆ ಎನರ್ಜಿ ಕೂಡ ತುಂಬಾ ಬೇಕಾಗುತ್ತೆ ಈ ಟೈಮ್ನಲ್ಲಿ. ಸೊ ನಮ್ಮ ಆಹಾರ ನ್ಯೂಟ್ರಿಷನ್, ನಮ್ಮ ಫುಡ್ ಇಂಟೇಕ್ ಕಮ್ಮಿ ಇತ್ತು ಅಂದರೆ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ. ನ್ಯೂಟ್ರಿಷನ್ ಕಮ್ಮಿ ಇತ್ತು ಅಂದರೆ ನಮಗೆ ಎನರ್ಜಿ ಕೂಡ ಕಮ್ಮಿಯಾಗಿ ಟಯರ್ಡ್ ಆಗಿಬಿಡ್ತೀವಿ. ಸೊ ಯಾವ ರೀತಿ ನಾವು ಈ ಟಯರ್ಡ್ನೆಸ್ ಅಥವಾ ಫ್ಯಾಟಿಗ್ನ ಡೀಲ್ ಮಾಡ್ಬೋದು ಪ್ರೆಗ್ನೆನ್ಸಿಲಿ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನಿದ್ರೆ, ಸ್ಲೀಪ್ ಅಂದರೆ ತುಂಬಾ ಮುಖ್ಯ ಪ್ರೆಗ್ನೆಂಟಲ್ಲಿ. ಯಾವಾಗ ನಿಮಗೆ ಟಯರ್ಡ್ ಆಗುತ್ತೆ ಅಥವಾ ನಿಮಗೆ ನಿದ್ದೆ ಬರ್ತಿದೆ ಅಂತ ಅನಿಸಿದ್ರೆ ಮಲ್ಕೊಳ್ಳಿ, ಸ್ವಲ್ಪ ಹೊತ್ತು ಟಯರ್ಡ್ ಆದಾಗ ಉರುಟ್ಕೊಳ್ಳಿ, ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಕಣ್ಮುಚ್ಚಿ. ಇದು ತುಂಬ ಮುಖ್ಯ ಹೇಗೆ ನಮ್ಮ ಟಯರ್ಡ್ನೆಸ್ನ ಹೋಗಿಸ್ಲಿಕ್ಕೆ. ಎರಡನೇದಾಗಿ ನ್ಯೂಟ್ರಿಷಿಯನ್ಸ್ ಫುಡ್, ನಿಮ್ಮ ಆಹಾರದ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿ. ಅಂದರೆ ಒಂದೇ ಸರಿ ತಿನ್ನಲ್ಲ, ಸ್ವಲ್ಪ ಹಶ್ವಾದಾಗೆಲ್ಲ ಸ್ವಲ್ಪ ತಿಂತಾ ಇರಿ. ಒಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂಥ ಆಹಾರವನ್ನು ತಗೊಳ್ಳಿ. ನಿಮ್ಮ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಎಲ್ಲವೂ ಇರಲಿ. ಪ್ರೆಗ್ನೆಂಟ್ ಲೇಡಿಗೆ ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡಬೇಕು ಜಾಸ್ತಿ, ಆ ರೀತಿ ಏನಿಲ್ಲ. ಎಲ್ಲ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಒಂದು ಆಹಾರದ ಕ್ರಮವನ್ನು ನೀವು ಪಾಲಿಸಬೇಕಾಗತ್ತೆ ಪ್ರೆಗ್ನೆಂಟಲ್ಲಿ. ಆ್ಯಂಡ್ ಆದಷ್ಟು ಟೀ, ಕಾಫಿ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಲು ಕುಡೀರಿ, ಇದು ಕೂಡ ನಿಮಗೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಲ್ಲ. ನಾವು ಮನೇಲಿರ್ತಕ್ಕಂಥ ಹೆಂಗಸರು ಸಾಮಾನ್ಯವಾಗಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತೀವಿ. ಸೊ ಈ ರೀತಿ ಅಂದರೆ ಈ ಕಡೆ ಮಗುಗೆ ಊಟ ಮಾಡಿಸ್ತಿರ್ತೀವಿ, ಆಮೇಲೆ ತಕ್ಷಣ ಓಡೋಗಿ ಪಾತ್ರೆ ತೊಳೆಯೋದಾಗಲಿ ಏನೋ ಒಂದು ತುಂಬ ಈ ರೀತಿ ಮಾಡ್ತಾನೆ ಇರ್ತೀವಿ. ಕಂಟಿನ್ಯೂಸ್ ಆಗಿ ಮಲ್ಟಿ ಟಾಸ್ಕ್ ಮಾಡ್ತಿರ್ತೀವಿ. ಫೋನಲ್ಲಿ ಮಾತಾಡ್ಕೊಂಡೇ ಬರೆಯೋದು, ಫೋನಲ್ಲಿ ಮಾತಾಡ್ಕೊಂಡೇ ಕೆಲಸ ಮಾಡೋದು, ಈ ರೀತಿ ಮಾಡ್ಬೋದು. ಮಲ್ಟಿ ಟಾಸ್ಕಿಂಗ್ ಇರ್ಬೋದು. ಇದನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಫೋನ್ನ ಅವಾಯ್ಡ್ ಮಾಡಿ. ರೆಸ್ಟ್ ಬೇಕಾಗುತ್ತೆ. ನಿಮಗೆ ಫೋನ್ ಇತ್ತು ಅಂದರೆ ರೆಸ್ಟ್ ಮಾಡೋಕ್ಕಾಗದೇ ಇಲ್ಲ, ಫೋನ್ ನೋಡ್ತಾನೆ ಇರ್ತೀವಿ. ಸೊ ಆದಷ್ಟು ಫೋನನ್ನು ಕೂಡ ದೂರ ಇಡಿ. ಆ್ಯಂಡ್ ಮೊದಲ 3 ತಿಂಗಳು ಗರ್ಭಿಣಿಯರಿಗೆ ತುಂಬಾ ಮುಖ್ಯವಾದ ಒಂದು ಸ್ಟೇಜ್. ಸೊ ದಯವಿಟ್ಟು ಫಸ್ಟ್ 3 ಮಂತ್ಸ್ ಆದಷ್ಟು ಕೇರ್ಫುಲ್ಲಾಗಿ ಇರೋದನ್ನ ನೋಡ್ಕೊಳ್ಳಿ. ಆಮೇಲಿಂದ ನೀವು ಬೇಕಾದ್ರೆ ನಿಮ್ಮ ಹೆಲ್ತ್ ಹೇಗಿದೆ ಕಂಡೀಷನ್ ನೋಡಿಕೊಂಡು ನೀವು ಆರಾಮಾಗಿ ಇರ್ಬೋದು. ಬಟ್ ಫಸ್ಟ್ 3 ಮಂತ್ಸ್ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಸ್ನೇಹಿತರೆ. ಜರ್ನಿ ಮಾಡೋರಾಗಿರ್ಬೋದು, ಈ ರೀತಿ ಎಲ್ಲ ಫಸ್ಟ್ 3 ಮಂತ್ಸ್ ಮಾಡ್ಬೋದು ಹೆಲ್ತ್ ಕಂಡೀಷನ್ ನಿಮ್ಮದು ನಾರ್ಮಲ್ ಇದ್ದವರು. ಇಲ್ಲಿಗೆ ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಕೂಡ ಯೂಸ್ಫುಲ್ ಆಗಿರುತ್ತೆ, ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ಪ್ರೆಗ್ನೆನ್ಸಿ ವಿಡಿಯೋಗಾಗಿ ಹೆಮ್ಮೆಯ ಕನ್ನಡತಿ ಅಚ್ಚು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ. ಹೊಸಬ್ರು ಕೂಡ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಬೆಲ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಬೆಲ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟಿಗೆ ಬರುತ್ತೆ. ಹಾಗೆ ನೀವು ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಸಿ ಯು.